ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಗಂಡನ ಮನೆಯವರು ಟಾರ್ಚರ್ ಕೊಡೋದನ್ನ ಕೇಳಿದ್ದೀವಿ, ಕಂಡಿದ್ದೀವಿ. ಆದ್ರೆ ಈ ಸ್ಟೋರಿಯಲ್ಲಿ ಎಲ್ಲಾ ಉಲ್ಟಾ. ಟೆಕ್ಕಿಯೊಬ್ಬನಿಗೆ ಪತ್ನಿ ಹಾಗೂ ಆಕೆಯ ಮನೆಯವರೆಲ್ಲ ಸೇರ್ಕೊಂಡು ಚಿತ್ರ ಹಿಂಸೆ ನೀಡಿದ್ದಾರೆ. ಆ ಟಾರ್ಚರ್ ತಾಳಲಾರದೆ ಟೆಕ್ಕಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹಾಗಾದ್ರೆ ಏನಿದು ಸ್ಟೋರಿ? ಆತ ಬರೆದ ಡೆತ್ ನೋಟ್ ನಲ್ಲಿ ಏನೇನಿದೆ? ಆತನ ಮಗನಿಗೆ ನೀಡಿದ ಕೊನೆ ಸಂದೇಶ ಏನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೆಂಡತಿ ಮನೆಯವರ ಕಿರುಕುಳ, ಟೆಕ್ಕಿ ಆತ್ಮಹತ್ಯೆ. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ ಟೆಕ್ಕಿಯ ಡೆತ್ ನೋಟ್. ಹೌದು, ಬೆಂಗಳೂರಿನಲ್ಲಿ ಉತ್ತರ ಭಾರತದ ಟೆಕ್ಕಿ ಆತ್ಮಹತ್ಯೆಗೆ ಶರಣಾಗಿದ್ದು ಇಡೀ ದೇಶಾದ್ಯಂತ ಚರ್ಚೆಯಾಗ್ತಿದೆ. ಡೆತ್ ನೋಟ್ ನಲ್ಲಿ ಅದೊಂದು ಸಾಲು ಬರೆದು ಉತ್ತರ ಪ್ರದೇಶ ಮೂಲದ 34 ವರ್ಷದ ವ್ಯಕ್ತಿ ಅತುಲ್ ಸುಭಾಷ್ ಸೂಸೈಡ್ ಮಾಡಿಕೊಂಡಿದ್ದಾನೆ. ನಮ್ಮ ಸಮಾಜದಲ್ಲಿ ಇರುವ ನ್ಯಾಯ ವ್ಯವಸ್ಥೆ, ಪತ್ನಿ ಹಾಗೂ ಆಕೆಯ ಮನೆಯವರ ಕಿರುಕುಳದ ಬಗ್ಗೆ ಡೆತ್ ನೋಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಪುತ್ರನ ಬಗ್ಗೆ ಟೆಕ್ಕಿಯ ಕೊನೆಯ ಸಂದೇಶವೇನು? ಹೆಂಡತಿ ಹಾಗೂ ಆಕೆಯ ಮನೆಯವರ ಕಿರುಕುಳವನ್ನ ಎಳೆಯಾಗಿ ಬಿಚ್ಚಿಟ್ಟಿರುವ ಅತುಲ್ ಸುಭಾಷ್ ಎಲ್ಲಕ್ಕಿಂತ ಮುಖ್ಯವಾಗಿ ಮಗನ ಮೇಲೆ ಆತ ಇಟ್ಟಿರುವ ಅದಮ್ಯ ಪ್ರೇಮ ಎಲ್ಲರ ಮನ ಕಲಕುವಂತಿದೆ. ಹೆಂಡತಿ ಕೊಡ್ತಿದ್ದ ಮಾನಸಿಕ ಹಿಂಸೆಯಿಂದ ನೊಂದು 24 ಪುಟದ ಡೆತ್ ನೋಟ್ ಬರೆದಿರುವ ಆತ ಜಸ್ಟಿಸ್ ಇಸ್ ಡ್ಯೂ ಅಂತ ಪೇಪರ್ ಬರೆದು ಅದನ್ನ ತನ್ನ ಟೀ ಶರ್ಟ್ ಮೇಲೆ ಅಂಟಿಸಿಕೊಂಡು ಸಾವನ್ನಪ್ಪಿದ್ದಾನೆ. ಆತ್ಮಹತ್ಯೆಗೂ ಮೊದಲು ತಮ್ಮ ಮನೆಯಲ್ಲಿಯೇ 1 ಗಂಟೆಗೂ ಹೆಚ್ಚಿನ ಕಾಲ ಆತ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ. ಹಾಗಾದ್ರೆ ಪುತ್ರನಿಗೆ ಆತ ರವಾನಿಸಿದ ಕೊನೆ ಸಂದೇಶವೇನು ಅಂತ ನೋಡೋದಾದ್ರೆ, ನನ್ನ ಸಾವಿನೊಂದಿಗೆ ಇನ್ನು ಲೂಟಿ ಮಾಡಲು ಹಣ ಸಿಗಲ್ಲ. ಈಗ ಅವರೆಲ್ಲರೂ ನನ್ನ ಕೇಸ್ನಲ್ಲಿನ ಸತ್ಯವನ್ನ ನೋಡಲು ಶುರು ಮಾಡ್ತಾರೆ. ಮುಂದೊಂದು ದಿನ ನೀನು ಕೂಡ ನಿನ್ನ ತಾಯಿಯ ನಿಜವಾದ ಮುಖ ಹಾಗೂ ಅವರ ಕುಟುಂಬದ ದುರಾಸೆಯ ಅಸಲಿ ಮುಖವನ್ನ ನೋಡ್ತೀಯ. ನಿನ್ನ ಆತ್ಮವನ್ನ ಅವರು ಅಷ್ಟು ಬೇಗ ಸಾಯಿಸದೆ ಇರಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ತೇನೆ. ಒಮ್ಮೊಮ್ಮೆ ನಾನು ನಗ್ತೇನೆ, ಯಾಕಂದ್ರೆ ನಾನು ಹಣವನ್ನ ಉಳಿಸಲು ಬಯಸ್ತಿದ್ದೆ. ನೀನು ಕಾಲೇಜಿಗೆ ಕಾರ್ನಲ್ಲಿ ಹೋಗ್ಬೇಕು ಅನ್ನೋ ಕಾರಣಕ್ಕೆ. ನಾನೆಷ್ಟು ಸಿಲ್ಲಿ ಅಲ್ವಾ? ಒಂದು ಮಾತನ್ನ ನೀನು ನೆನ್ಪಿಟ್ಕೊಳ್ಳೇಬೇಕು. ನೀನು ಯಾರಿಗೂ ಏನನ್ನು ಕೊಡ್ಬೇಕಾಗಿಲ್ಲ. ಈ ಸಮಾಜವನ್ನ ನಂಬಬೇಡ, ಈ ವ್ಯವಸ್ಥೆಯನ್ನ ನಂಬಬೇಡ. ಈ ಎರಡು, ಸಮಾಜ ಹಾಗೂ ವ್ಯವಸ್ಥೆ, ನಿನ್ನ ಅನ್ನವನ್ನ ಕಿತ್ತುಕೊಳ್ಳುತ್ತೆ. ನನ್ನ ರಕ್ತ ನಿನ್ನಲ್ಲಿದ್ರೆ ನೀನು ಬದುಕಬೇಕು, ಪ್ರೀತಿಸಬೇಕು ಮತ್ತು ಹೋರಾಡಬೇಕು. ನಿನ್ನ ಹೃದಯ ಪೂರ್ವಕವಾಗಿ ನಿನ್ನ ಸುಂದರತೆಯನ್ನ ಕಟ್ಟಿಕೊಳ್ಬೇಕು. ನಿನ್ನ ತಲೆಯಲ್ಲಿನ ಸಮಸ್ಯೆಯನ್ನ ಧ್ವಂಸ ಮಾಡಬೇಕು. ಹೆಮ್ಮೆ ಹಾಗೂ ಆತ್ಮವಿಶ್ವಾಸದಲ್ಲಿ ನಾನು ಬದುಕಿದಂತೆ ನೀನು ಬದುಕಬೇಕು. ಯಾವುದೇ ಕಾರಣಕ್ಕೂ ಸೋಷಿಯಲಿಸ್ಟ್ ಅಥವಾ ಕಮ್ಯುನಿಸ್ಟ್ ಹುಳುವಾಗಬೇಡ. ಇದೇ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ. ಭ್ರಷ್ಟಾಚಾರ ಅನ್ನೋದೇ ಆತ್ಮ. ಗುಡ್ ಬೈ ಸನ್. ಇಷ್ಟೆಲ್ಲ ಭಾವನಾತ್ಮಕವಾಗಿ ಬರೆದುಕೊಂಡು ಸಾವಿನ ಮನೆ ಸೇರಿರುವ ಟೆಕ್ಕಿ ಅತುಲ್ ತಮ್ಮ ಕೊನೆ ಆಸೆಗಳನ್ನ ಡೆತ್ ನೋಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ನನ್ನ ಎಲ್ಲಾ ಕೇಸ್ನ ವಿಚಾರಣೆ ನೇರ ಪ್ರಸಾರವಾಗಬೇಕು. ನ್ಯಾಯ ವ್ಯವಸ್ಥೆಯ ಕೆಟ್ಟ ಸ್ಥಿತಿ, ಮಹಿಳೆಯರು ಈ ವ್ಯವಸ್ಥೆಯ ಕೆಟ್ಟ ಲಾಭ ಪಡೆದುಕೊಳ್ತಿರುವ ಸಂಗತಿ ಎಲ್ರಿಗೂ ಗೊತ್ತಾಗಬೇಕು. ನಾನು ಅಪ್ಲೋಡ್ ಮಾಡಿದ ವಿಡಿಯೋಗಳು ಡೆತ್ ನೋಟ್ನ ನನ್ನ ಹೇಳಿಕೆ ಹಾಗೂ ದಾಖಲೆ ಎನ್ನುವಂತೆ ಪರಿಗಣಿಸಬೇಕು. ರಿತಾ ಕೌಶಿಕ್ ಉತ್ತರ ಪ್ರದೇಶದ ಜಡ್ಜ್. ಸಾಕ್ಷಿಗಳ ಮೇಲೆ ಅವರು ಪ್ರಭಾವ ಬೀರಬಹುದು, ದಾಖಲೆಗಳನ್ನ ಬದಲಾಯಿಸಬಹುದು. ಇದು ನನ್ನ ಕೇಸ್ನ ಮೇಲೆಯೇ ಪರಿಣಾಮ ಬೀರಬಹುದು. ನನ್ನ ಅನುಭವದ ಆಧಾರದ ಮೇಲೆ ಉತ್ತರ ಪ್ರದೇಶದ ಕೋರ್ಟ್ಗಿಂತ ಬೆಂಗಳೂರಿನ ಕೋರ್ಟ್ಗಳು ಹೆಚ್ಚು ನ್ಯಾಯದ ಪರವಾಗಿವೆ. ನನ್ನ ಎಲ್ಲಾ ಕೇಸ್ಗಳನ್ನ ಕರ್ನಾಟಕದಲ್ಲಿ ನಡೆಸಬೇಕು ಅನ್ನೋದು ಮನವಿ. ನ್ಯಾಯ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಈಕೆಯನ್ನ ವಿಚಾರಣೆ ಮುಗಿಯುವವರೆಗೂ ಬೆಂಗಳೂರಿನಲ್ಲಿಯೇ ಪೊಲೀಸ್ ಹಾಗೂ ನ್ಯಾಯಾಂಗ ಬಂಧನದಲ್ಲಿಡಬೇಕು. ಇಲ್ಲಿ ಒಂದು ಜಡ್ಜ್ಮೆಂಟ್ ನ ಲಿಂಕ್ ಹಾಕಿದ್ದೇನೆ. ಇದನ್ನೇ ಆಧಾರವಾಗಿ ನ್ಯಾಯ ನೀಡಿ. ಈ ಜಡ್ಜ್ಮೆಂಟ್ ಪುರುಷರಿಗೂ ಅನ್ವಯಿಸುತ್ತೆ ಅನ್ನೋದನ್ನ ನಂಬಿದ್ದೇನೆ. ನನ್ನ ಮಗನನ್ನ ನನ್ನ ತಂದೆ ತಾಯಿಗೆ ನೀಡಿ. ಉತ್ತಮ ಮೌಲ್ಯವಿರುವ ವ್ಯಕ್ತಿಯಾಗಿ ಅವರು ನನ್ನ ಮಗನನ್ನ ಬೆಳೆಸ್ತಾರೆ. ನನ್ನ ಮೃತದೇಹದ ಸಮೀಪ ನನ್ನ ಪತ್ನಿ ಹಾಗೂ ಆಕೆಯ ಕುಟುಂಬದವರನ್ನ ಯಾವುದೇ ಕಾರಣಕ್ಕೂ ಬರಲು ಬಿಡಬೇಡಿ. ನನಗೆ ಕಿರುಕುಳ ನೀಡಿದವರಿಗೆ ಶಿಕ್ಷೆ ಆಗುವವರೆಗೂ ಯಾವುದೇ ಕಾರಣಕ್ಕೂ ನನ್ನ ಅಸ್ಥಿ ವಿಸರ್ಜನೆ ಮಾಡಬೇಡಿ. ಹಾಗೇನಾದ್ರೂ ಕೋರ್ಟ್ ನನ್ನ ಪತ್ನಿ ಹಾಗೂ ಆಕೆಯ ಕುಟುಂಬದವರೇನಾದ್ರೂ ನಿರಪರಾಧಿ ಅನ್ನೋ ಆದೇಶವನ್ನ ನೀಡಿದಲ್ಲಿ
ಕೋರ್ಟ್ನ ಹೊರಗಡೆ ಇರೋ ಚರಂಡಿಯಲ್ಲಿ ನನ್ನ ಅಸ್ಥಿಯನ್ನ ಎಸೆಯಿರಿ. ನಮ್ಮ ಕಾನೂನು ವ್ಯವಸ್ಥೆಯನ್ನ ನಾನು ನಂಬೋದಿಲ್ಲವಾದ್ರೂ ನನಗೆ ಕಿರುಕುಳ ನೀಡಿದವರಿಗೆ ಗರಿಷ್ಠ ಎನ್ನುವ ಶಿಕ್ಷೆ ನೀಡಿ. ನನ್ನ ಪತ್ನಿಯಂತಹ ಹೆಂಗಸನ್ನ ಜೈಲಿನ ಕಂಬಿಗಳ ಹಿಂದೆ ಹಾಕದೇ ಇದ್ರೆ ಮುಂದೊಂದು ದಿನ ಸಮಾಜದಲ್ಲಿರುವ ಇನ್ನೂ ಕೆಲವರ ಮಕ್ಕಳ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿ ಬೆಳೆಯಲು ಉತ್ತೇಜನ ನೀಡಿದಂತಾಗುತ್ತೆ. ನ್ಯಾಯಾಂಗ ವ್ಯವಸ್ಥೆಗೆ ಹೇಳೋದೇನೆಂದ್ರೆ, ನನ್ನ ಪಾಲಕರು ಹಾಗೂ ನನ್ನ ಸಹೋದರನ ಮೇಲೆ ಈ ಸುಳ್ಳು ಕೇಸ್ನ ಕಿರುಕುಳವನ್ನ ಬಿಟ್ಟು ಬಿಡಿ. ಈ ರಾಕ್ಷಸಿ ವ್ಯಕ್ತಿಗಳ ಜೊತೆಗೆ ಯಾವುದೇ ಸಂಧಾನ, ಸೆಟಲ್ಮೆಂಟ್ ಅಥವಾ ಮಾತುಕತೆ ಇರೋದಿಲ್ಲ. ಅಪರಾಧಿಗಳಿಗೆ ಶಿಕ್ಷೆ ಆಗ್ಲೇಬೇಕಿದೆ. ಶಿಕ್ಷೆಯಿಂದ ಪಾರಾಗಲು ಮೈ ವೈಫ್ಗೆ ಯಾವುದೇ ಕಾರಣಕ್ಕೂ ಕೇಸನ್ನ ವಾಪಸ್ ಪಡೆದುಕೊಳ್ಳುವ ಅವಕಾಶ ನೀಡಬಾರದು. ಎಲ್ಲಿವರೆಗೂ ಅಂದ್ರೆ ಕನಿಷ್ಠ ಆಕೆ ಸಾರ್ವಜನಿಕವಾಗಿ ನಾನು ಹಾಕಿದ್ದು ಸುಳ್ಳು ಕೇಸ್ ಅಂತ ಒಪ್ಪಿಕೊಳ್ಳುವವರೆಗೂ. ನನ್ನ ಅಂದಾಜು ಏನಂದ್ರೆ, ನನ್ನ ಪತ್ನಿ ಈಗ ನನ್ನ ಮಗನನ್ನ ಕೋರ್ಟ್ಗೆ ಕರೆತಂದು ಸಿಂಪತಿ ಗಿಟ್ಟಿಸಿಕೊಳ್ಳಲು ಮುಂದಾಗ್ತಾಳೆ. ಇದನ್ನ ಹಿಂದೆ ಆಕೆ ಮಾಡಿರ್ಲಿಲ್ಲ. ಯಾಕಂದ್ರೆ ನಾನು ಮಗನನ್ನ ನೋಡ್ಲೇಬಾರದು ಅನ್ನೋದು ಆಕೆಯ ಇಂಗಿತವಾಗಿತ್ತು. ಕೋರ್ಟ್ ಈ ಡ್ರಾಮಾಗೆ ಅವಕಾಶ ನೀಡಬಾರದು ಅಂತ ನಾನು ಮನವಿ ಮಾಡ್ತೇನೆ. ಹಾಗೇನಾದ್ರೂ ನನ್ನ ಪತ್ನಿಯ ಕುಟುಂಬದಿಂದ ಕಿರುಕುಳ ಹಾಗೂ ಸುಲಿಗೆ ಮುಂದುವರೆದಲ್ಲಿ ನನ್ನ ವೃದ್ಧ ಪೋಷಕರು ದಯಾಮರಣ ಪಡೆಯಲು ಕೋರ್ಟ್ಗೆ ಮನವಿ ಮಾಡಬೇಕು. ಈ ದೇಶದ ಎಲ್ಲಾ ಪೋಷಕರು ಹಾಗೂ ಗಂಡಂದಿರನ್ನ ಸಾಯಿಸುವ ಮೂಲಕ ದೇಶದ ನ್ಯಾಯ ವ್ಯವಸ್ಥೆಯಲ್ಲಿ ಕಪ್ಪು ಯುಗ ಸೃಷ್ಟಿಸಬೇಕು. ಇಷ್ಟೆಲ್ಲ ಮನನೊಂದು ಅತುಲ್ ತಮ್ಮ ಕೊನೆಯ ಆಸೆಗಳನ್ನ ಸವಿವರವಾಗಿ ಬರೆದುಕೊಂಡಿದ್ದಾರೆ. ಈ ಸಾಲುಗಳು ಪ್ರತಿಯೊಬ್ಬರ ಮನ ಕಲಕುವಂತಿದೆ. ಅಷ್ಟಕ್ಕೂ ಹೀಗೆ ವಿಚಿತ್ರವಾಗಿ ಚಿತ್ರಹಿಂಸೆ ನೀಡಿರುವ ಅತುಲ್ ಪತ್ನಿ ಯಾರು? ಆಕೆಯ ಊರು ಯಾವುದು ಅಂತ ನಿಮ್ಗೆ ಹೇಳಲೇಬೇಕು. ನರಹಂತಕಿಯಾಗಿ ಬದಲಾಗಿದ್ದಾಳ ಅತುಲ್ ಪತ್ನಿ. ಅತುಲ್ ಸುಭಾಷ್ ನಿಖಿತಾ ಸಿಂಘಾನಿಯಾಗೆ 2019ರಲ್ಲಿ ಮದುವೆಯಾಗಿತ್ತು. ದಂಪತಿಗೆ 4 ವರ್ಷದ ಗಂಡು ಮಗು ಸಹ ಇದೆ. 3 ವರ್ಷ ಉತ್ತರ ಪ್ರದೇಶದಲ್ಲಿ ನೆಲೆಸಿದ್ದ ದಂಪತಿ 2 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದು ಮಂಜುನಾಥ ಲೇಔಟ್ನ ಖಾಸಗಿ ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿದ್ರು. ಅತುಲ್ ಸುಭಾಷ್ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಉನ್ನತ ಹುದ್ದೆಯಲ್ಲಿದ್ದ. ಈ ನಡುವೆ ದಂಪತಿ ನಡುವೆ ಗಲಾಟೆ ನಡೆದಿದ್ದು ಅತುಲ್ ಪತ್ನಿ ಉತ್ತರ ಪ್ರದೇಶದ ತವರು ಮನೆಗೆ ತೆರಳಿದ್ಲು. ಅತುಲ್ ಸುಭಾಷ್ ಮನೆಯಲ್ಲಿ ಒಂಟಿಯಾಗಿದ್ದ. ಭಾನುವಾರ ತಡರಾತ್ರಿ ಮನೆಯ ಫ್ಯಾನ್ಗೆ ನೇಣು ಬಿಗಿದು ಅತುಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಮರುದಿನ ಬೆಳಗ್ಗೆ ನೆರೆಹೊರೆಯವರು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ. 11 ಕೋಟಿ ರೂಪಾಯಿಗೆ ಬೇಡಿಕೆ, 10ಕ್ಕೂ ಹೆಚ್ಚು ದೂರು ನೀಡಿದ್ದ ಪತ್ನಿ. ಇನ್ನು ಅತುಲ್ ಸುಭಾಷ್ ವಿರುದ್ಧ ಪತ್ನಿ ನಿಖಿತಾ ವರದಕ್ಷಿಣೆ ಕಿರುಕುಳ, ಹಲ್ಲೆ, ದೌರ್ಜನ್ಯ, ಹಿಂಸೆ ಸೇರಿ ಹಲವು ಆರೋಪ ಮಾಡಿದ್ದಾಳೆ. ಈ ಬಗ್ಗೆ ಉತ್ತರ ಪ್ರದೇಶದ ಪೊಲೀಸ್ ಠಾಣೆಯಲ್ಲಿ 10ಕ್ಕೂ ಹೆಚ್ಚು ದೂರನ್ನ ದಾಖಲಿಸಿದ್ದಾಳೆ. ಇದಕ್ಕೆ ಅತುಲ್ ಸುಭಾಷ್ ಕೂಡ ಪತ್ನಿ ವಿರುದ್ಧ ಪ್ರತಿ ದೂರು ದಾಖಲಿಸಿದ್ದ. ಈ ನಡುವೆ ಪತ್ನಿ ವಿಚ್ಛೇದನ ಕೋರಿ ಕೋರ್ಟ್ಗೆ ಅರ್ಜಿ ಹಾಕಿದ್ದು ಅತುಲ್ನಿಂದ 11 ಕೋಟಿ ರೂಪಾಯಿ ಪರಿಹಾರ ಕೊಡಿಸುವಂತೆ ಮನವಿ ಮಾಡಿದ್ದಾಳೆ. ವಿಚಾರಣೆ ಆರಂಭಿಸಿದ್ದ ನ್ಯಾಯಾಲಯ ಪತ್ನಿಗೆ ಪ್ರತಿ ತಿಂಗಳು 2.5 ಲಕ್ಷ ರೂಪಾಯಿ ಜೀವನಾಂಶ ನೀಡುವಂತೆ ಆದೇಶಿಸಿತ್ತು ಅಂತ ಹೇಳಲಾಗ್ತಿದೆ. ಮೃತನ ಸಹೋದರನ ಮಾಹಿತಿ ಪ್ರಕಾರ ಅತುಲ್ ಸುಭಾಷ್ ಪತ್ನಿ ಮತ್ತು ಅವರ ಪಾಲಕರು ಕೇಸ್ ಇತ್ಯರ್ಥಗೊಳಿಸೋದಕ್ಕೆ 3 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ರಂತೆ. ಅತುಲ್ ಪತ್ನಿ ಕುಟುಂಬಸ್ಥರ ವಿರುದ್ಧ ದಾಖಲಾಯಿತು ಕೇಸ್. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾದ ಟೆಕ್ಕಿ ಅತುಲ್ ಸುಭಾಷ್ ಅವರ ಸಹೋದರ ನೀಡಿದ ದೂರಿನನ್ವಯ ಮಾರತ್ಹಳ್ಳಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಅತುಲ್ ಸುಭಾಷ್ ಪತ್ನಿ ನಿಖಿತಾ ಸಿಂಘಾನಿಯಾ, ಆಕೆಯ ತಾಯಿ ನಿಶಾ ಸಿಂಘಾನಿಯಾ, ಸಹೋದರ ಅನುರಾಗ್ ಸಿಂಘಾನಿಯಾ ಹಾಗೂ ಸಂಬಂಧಿ ಸುಶೀಲ್ ಸಿಂಘಾನಿಯಾ ವಿರುದ್ಧ ಬಿಎನ್ಎಸ್ 108 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದೇನೇ ಇರ್ಲಿ, ಇಷ್ಟೆಲ್ಲ ಮಾನಸಿಕವಾಗಿ ನೊಂದು ಟೆಕ್ಕಿ ಅತುಲ್ 24 ಪುಟಗಳ ಡೆತ್ ನೋಟ್ನಲ್ಲಿ ತಮ್ಮ ನೋವನ್ನೆಲ್ಲ ತೋಡಿಕೊಂಡಿದ್ದಾರೆ. ಸದ್ಯ ಟೆಕ್ಕಿಯ ಸೂಸೈಡ್ ಈಗ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಚರ್ಚೆಯಾಗ್ತಿದೆ. ಆದ್ರೆ ಉನ್ನತ ಸ್ಥಾನದಲ್ಲಿದ್ದ ಒಬ್ಬ ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಪ್ರಚೋದನೆ ನೀಡಿರುವ ಆರೋಪಕ್ಕೆ ಗುರಿಯಾದ ಆತನ ಪತ್ನಿಗೆ ನಿಜಕ್ಕೂ ಶಿಕ್ಷೆ ಆಗ್ಲೇಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒತ್ತಾಯ ಮಾಡಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.